ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನದ ಅಂಗವಾಗಿ ಇಂದು ಇಎಸ್ಐಸಿ ವೈದ್ಯಕೀಯ ಕಾಲೇಜಿನ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ವಿಭಾಗದ ವತಿಯಿಂದ ರಕ್ತದಾನ ಶಿಬಿರ, ರಕ್ತದಾನ ಕುರಿತು ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶನ ಮತ್ತು ವಾಕಥಾನ್ ಕಾರ್ಯಕ್ರಮಗಳನ್ನು ರಾಜಾಜಿನಗರದ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಸ್ವಯಂ ಪ್ರೇರಿತರಾಗಿ ಶಿಬಿರದಲ್ಲಿ ರಕ್ತದಾನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಎಸ್ಐಸಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಸಂಧ್ಯಾ ಆರ್, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅಶೋಕ್ ಕುಮಾರ್ ಸಮಂತ, ಡಾಕ್ಟರ್ ಷಣ್ಮುಗಪ್ರಿಯ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಮುಖ್ಯಸ್ಥರು ಮತ್ತು ಡಾಕ್ಟರ್ ಗಿರೀಶ್ ಚರ್ಮರೋಗ ಮುಖ್ಯಸ್ಥರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಅಡ್ವಾಂಟೇಜ್ ಅಂದ್ರೆ ಏನಂದ್ರೆ ಇವಾಗಿನ ಇದ್ರ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಅದು ಏನಕ್ಕೆ ಆಗ್ತಿದೆ ಅಂದ್ರೆ ಮೋಸ್ಟ್ ಆಫ್ ದ ನಮ್ದು ನಾವು ತಗೊಳ್ಳೋಂಥ ಫುಡ್ ಇಂದ ಆಗ್ತಾ ಇರುತ್ತೆ. ನಾವು ತಿನ್ನೋದ್ರಲ್ಲಿ ಲೈಕ್ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಸೊ ಈ ಬ್ಲಡ್ ಕೊಡೋದ್ರಿಂದ ಆ ಕಬ್ಬಿಣಾಂಶ ಎಲ್ಲ ಕಡಿಮೆ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅನ್ನೋದನ್ನ 88% ಅಷ್ಟು ಕಡಿಮೆ ಮಾಡುತ್ತೆ. ಅಷ್ಟೇ, ನಿಮ್ಗೆ ಏನ್ ತೊಂದರೆ ಆಗೋದಿಲ್ಲ. ಮತ್ತೆ ಬ್ಲಡ್ ಅನ್ನ ಕೊಟ್ಟ ಆ ದಿನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ 2 to 3 ಲೀಟರ್ಸ್ ಆಫ್ ವಾಟರ್ ಅನ್ನ ಚೆನ್ನಾಗಿ ತಗೋಬೇಕು. ಅದಾದ್ಮೇಲೆ ಅವತ್ತಿನ ದಿನ ಯಾವುದೇ ರೀತಿ ಎಕ್ಸರ್ಸೈಸ್ ಅನ್ನ ಮಾಡಬಾರ್ದು. ಮತ್ತೆ ಊಟನ ಕರೆಕ್ಟ್ ಟೈಮಿಂಗ್ ಮಾಡ್ಬೇಕು. ನೀವು 10 ಗಂಟೆಗೆ ಮಾಡ್ತಿದ್ರೆ ಅದನ್ನ ಸ್ವಲ್ಪ ಬೇಗನೆ ಮಾಡ್ಬೇಕು. 10 ಗಂಟೆಗೆ ಮಾಡ್ತಿದ್ರೆ 6 ಗಂಟೆಗೆ ಅಷ್ಟು ಮಾಡ್ತಾ ಇರ್ಬೇಕು. ಯಾಕಂದ್ರೆ ನಿಮ್ಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸರ್ಸೈಸ್ ಕಡಿಮೆ ಮಾಡ್ಬೇಕು, ಇನ್ನೊಂದು ನೀರ್ ಜಾಸ್ತಿ ಕುಡಿಬೇಕು, ಇನ್ನೊಂದು ಊಟ ಬೇಗನೆ ತಗೋಬೇಕು. ಇದಿಷ್ಟು ಮಾಡ್ಬೇಕು. ಅರ್ಥ ಆಯ್ತಾ? ಇದರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ, ಒಳ್ಳೇದಾಗುತ್ತೆ. ಡಾಕ್ಟರ್ ನಂದು ಬಿ ಪಾಸಿಟಿವ್ ಬ್ಲಡ್ ನಾನು ಕೊಡ್ಬೋದಾ? ಓಕೆ, ನಿಮ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ನಿಮ್ಗೆ ವಯಸ್ಸು ಎಷ್ಟು? ನಂಗೆ 20 ವರ್ಷ. ಓಕೆ, ನಿಮ್ದು ತೂಕ ಎಷ್ಟಿದೆ? ನಂದು 38 kg ಇದ್ದೀನಿ. 38. ಓಕೆ, ನಿಮ್ದು ಹಿಮೋಗ್ಲೋಬಿನ್ ಅಂದ್ರೆ ರಕ್ತ ಕಣಗಳು ಎಷ್ಟಿದೆ ಅಂತ ಏನಾದ್ರು ಗೊತ್ತಾ? 10 ಪಾಯಿಂಟ್ ಇದೆ ಅಂತ ಮೊನ್ನೆ ಸರಿ ಚೆಕ್ ಮಾಡಿದಾಗ ನೋಡಿದೆ, 10 ಪಾಯಿಂಟ್ ಇದೆ. ಓಕೆ, ನಿಮ್ ಬಾಡಿಲಿ ರಕ್ತ ತುಂಬಾ ಕಡಿಮೆ ಇದೆ. ಇನ್ನೊಂದೇನಂದ್ರೆ ನಿಮ್ ತೂಕನೂ ಕಡಿಮೆ ಇದೆ. ನೀವು ರಕ್ತ ಕೊಡೋದಕ್ಕೆ ಆಗೋದಿಲ್ಲ. ನೀವ್ ಯಾವಾಗ ಕೊಡಕ್ ಸಾಧ್ಯ ಆಗುತ್ತೆ ಅಂದ್ರೆ ನಿಮ್ ತೂಕನೇ ಹೆಚ್ಚಿಸ್ಕೋಬೇಕು. ನಾ ಆವಾಗ್ಲೇ ಹೇಳ್ದಂಗೆ 45 kg ಇಂದ ಜಾಸ್ತಿ ಮೇಲೆ ಇರ್ಬೇಕು ತೂಕ. ಮತ್ತೆ ಹಿಮೋಗ್ಲೋಬಿನ್ ರಕ್ತ ಕಣಗಳು ಬಂದು 12.5ಕ್ಕಿಂತ ಜಾಸ್ತಿ ಇರ್ಬೇಕು. ಅಂತವ್ರು ಮಾತ್ರ ರಕ್ತನ ಕೊಡಕ್ ಸಾಧ್ಯ. ಸೊ ನೀವು ರಕ್ತನ ಕೊಡ್ಬೇಕು ಅಂತ ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹಸಿ ಬೀಟ್ರೂಟ್ ಅನ್ನ ತಿನ್ನಿ. ಎಷ್ಟು ಅದ್ರ ಜೊತೆಗೆ ಮತ್ತೆ ರಾಗಿ ಸರಿ ಅಂತ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ಸೊ ಅದನ್ನು ಅಷ್ಟೇನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ನೀವು ನೆಕ್ಸ್ಟ್ ಟೈಮ್ ಇನ್ನೊಂದು 3 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ ನೀವು ಬ್ಲಡ್ ಅನ್ನ ಕೊಡ್ಬೋದು. So today we on behalf of National Voluntary Blood Donation Day and to create awareness and emphasize the importance of blood donation, our students, nursing students, they enacted a role play just to highlight the importance of blood donation. So I want everybody to come and get motivated and donate blood. So be different, donate blood and save life. ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಮ್ಮ ಇಎಸ್ಐ ಹಾಸ್ಪಿಟಲ್ ರಾಜಾಜಿನಗರ ಬೆಂಗಳೂರಲ್ಲಿ ಆಚರಿಸುತ್ತಿದ್ದೇವೆ. ಇಂದು ರಕ್ತದಾನ ಮಹಾದಾನ. ಕೆಲವು ಕ್ಷಣಗಳ ಹಿಂದೆ ಒಂದು ಕಿರು ನಾಟಕವನ್ನು ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ಹಾಗೂ MBBS ಸ್ಟೂಡೆಂಟ್ಸ್ ಅವರು ಮಾಡಿದ್ದಾರೆ. ಅದರಿಂದ ನಿಮ್ಮೆಲ್ಲರಲ್ಲೂ ರಕ್ತದಾನದ ಮಹತ್ವ ಹಾಗೂ ಅದರ ಉಪಯೋಗಗಳ ಬಗ್ಗೆ ಅರಿವು ಮೂಡಿದೆ ಎಂದು ನಂಬಿದ್ದೇನೆ. ಸೊ ಎಲ್ಲರಿಗೂ ಇಂದು ಬಂದು ರಕ್ತದಾನ ಮಾಡಲೆಂದು ವಿನಂತಿಸುತ್ತೇನೆ. ರಕ್ತದಾನದಿಂದ ಆಗುವ ಉಪಯೋಗಗಳೇ ಹೆಚ್ಚು. ದುಷ್ಪರಿಣಾಮಗಳು ಎಂದು ಏನೂ ಇಲ್ಲ. ಇದ್ದರೂ ಕೆಲವು ಕೇವಲ ಸುಸ್ತು ಹಾಗೂ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಅದನ್ನು ನಾವು ಜ್ಯೂಸ್ ಅಥವಾ ಸ್ವಲ್ಪ ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಮಾಡೋದರಿಂದ ಅದನ್ನು ಸರಿಪಡಿಸಬಹುದು. ಆದ್ದರಿಂದ ರಕ್ತದಾನ ಮಾಡಿ ಹಲವು ಜೀವಗಳನ್ನು ಉಳಿಸಿ ಎಂದು ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಮಿನಿಮಮ್ ಏಜ್, ಮ್ಯಾಕ್ಸಿಮಮ್ ಏಜ್ ಬ್ಲಡ್ ಡೊನೇಟ್ ನೀವೆಲ್ಲರೂ 18 ವರ್ಷದಿಂದ 65 ವರ್ಷದವರೆಗೂ ರಕ್ತದಾನ ಮಾಡಲು ಯೋಗ್ಯರಿದೆ. ಅಂದರೆ ಈ ಕೆಲವೊಂದು ರೋಗಗಳು ಅದು ನೀವು ರಕ್ತದಾನ ಮಾಡಲು ಬಂದಾಗ ನಿಮಗೆ ಸ್ಕ್ರೀನಿಂಗ್ ಅಂತ ಮಾಡುತ್ತೇವೆ. ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ.
ಕೆಲವೊಂದು ರೋಗಗಳು ಇದ್ದಾಗ ನೀವು ರಕ್ತದಾನ ಮಾಡಲು ಯೋಗ್ಯರಿರುವುದಿಲ್ಲ. ಅವರನ್ನು ಬಿಟ್ಟು ಆರೋಗ್ಯವಂತರು ರಕ್ತದಾನ ಮಾಡಲು ಯೋಗ್ಯರು. ಸೊ ರಕ್ತದಾನ ಮಾಡಲಿಕ್ಕೆ ಹೆಚ್ಚಾಗಿ ಜೆಂಟ್ಸೇ ಮುಂದೆ ಬರ್ತಾರೆ ಸಾಮಾನ್ಯವಾಗಿ, ಲೇಡೀಸ್ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಸೊ ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀವಿ? ರಕ್ತಹೀನತೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಪ್ರಿವೆಲೆಂಟ್ ಇರುತ್ತದೆ. ಆದ್ದರಿಂದ ಗಂಡು ಮಕ್ಕಳು ಹೆಚ್ಚಾಗಿ ರಕ್ತದಾನ ಮಾಡಲು ಮುಂದೆ ಬರುತ್ತಾರೆ. ಆದರೆ ನಿಮ್ಮ ಹಿಮೋಗ್ಲೋಬಿನ್ ಕಂಟೆಂಟ್ ನಾರ್ಮಲ್ ಇದ್ದರೆ ಹೆಣ್ಣು ಮಕ್ಕಳು 3 ತಿಂಗಳಿಗೊಮ್ಮೆ ಆರಾಮವಾಗಿ ರಕ್ತದಾನ ಮಾಡಬಹುದು. ಅದರಿಂದ ಏನು ತೊಂದರೆ ಆಗುವುದು.